ಅಶು ಅಡುಗೆ ಮನೆ ಚಾನಲ್ ನೋಡುತ್ತಿರುವ ಎಲ್ಲರಿಗೂ ಸ್ವಾಗತ ರೀ. ಇವತ್ತು ನಾನು ನೋಡ್ರಿ ಇಲ್ಲಿ ಅರ್ಧ ಕೆಜಿ ಹಾಗಲಕಾಯಿ ತೊಗೊಂಡೇನಿ ರೀ. ಯಾಕಪ್ಪ ಅಂತಂದ್ರೆ ನಾ ಇವತ್ತು ಹಾಗಲಕಾಯಿ ಚಿಪ್ಸ್ ಮಾಡಿ ತೋರ್ಸತ್ತೇನೆ ರೀ ನಿಮಗೆ. ನೋಡ್ರಿ ಇಲ್ಲಿ ಹಾಗಲಕಾಯಿ ಚಿಪ್ಸ್ ಮಾಡೋಕೆ ಹಾಗಲಕಾಯಿ ಏನು ಮಾಡೋಣಪ್ಪ ಅಂತಂದ್ರೆ ತಿಳುವಂಗೆ ಚಿಪ್ಸ್ ಆಕಾರದೊಳಗೆ ಕಟ್ ಮಾಡ್ಕೊಳ್ಳೋಣ ರೀ. ಈ ರೀತಿಯಾಗಿ ಸ್ಲೈಸಸ್ ಆಗಬೇಕ್ರಿ ಅವೆಲ್ಲ. ನೋಡ್ರಿ ಈ ರೀತಿ ಅಷ್ಟು ಹಾಗಲಕಾಯಿ ಕಟ್ ಮಾಡ್ಕೊಳ್ಳೋಣ ರೀ. ಇಲ್ಲಿ ನೋಡ್ರಿ ಸ್ಲೈಸಸ್ ಈ ರೀತಿ ಮೀಡಿಯಮ್ ಸೈಜ್ ಒಳಗೆ ಇರಬೇಕು ರೀ. ಬಹಳಷ್ಟು ದಪ್ಪ ಮಾಡ್ಕೊಂಡ್ರೆ ಅವು ಕ್ರಿಸ್ಪಿ ಆಗಂಗಿಲ್ಲ ರೀ. ಅವಷ್ಟು ಹಾಗಲಕಾಯಿ ಕಟ್ ಮಾಡ್ಕೊಂಡ್ರಿ. ಈಗ ಇಷ್ಟು ಚಿಪ್ಸ್ ನಮಗೆ ಸಿಗತ್ತಾವ ನೋಡ್ರಿ ಇಲ್ಲಿ ಈ ರೀತಿ ಇದ್ದಂಥ ಹಾಗಲಕಾಯಿ ಏನಪ್ಪ ಅಂತಂದ್ರೆ ಎಳಿವು ಅದ್ರೊಳಗೆ ಬೀಜ ಇರಂಗಿಲ್ಲ ರೀ. ಅವು ನಾವು ಹಂಗೆ ಯೂಸ್ ಮಾಡ್ಕೋಬೋದು ರೀ. ಮತ್ತು ಇನ್ನು ಕೆಲವೊಂದಿಷ್ಟು ಹಾಗಲಕಾಯಿ ಸ್ವಲ್ಪ ಬಿರ್ಸಾಗಿರ್ತವೆ. ಅದರೊಳಗೆ ಏನಪ್ಪ ಅಂತಂದ್ರೆ ಈ ರೀತಿ ಬೀಜ ಇರ್ತಾವೆ ರೀ. ಅವು ಏನಪ್ಪ ಅಂತಂದ್ರೆ ನಾವು ಆ ಬೀಜ ಎಲ್ಲ ತೆಗೆದು ಹುರ್ಕೋಬೇಕು ರೀ. ಇರಲಿಲ್ಲಪ್ಪ ಅಂತಂದ್ರೆ ಅವು ತಿನ್ಬೇಕಾದ್ರೆ ಅಲ್ಲಿಗೆ ಕರ್ಕರ ತಂದು ಹತ್ತವ್ರಿ. ನೋಡಿರಿ ಈ ರೀತಿ ಬೀಜ ಎಲ್ಲ ತೊಗೊಂಡ್ಮ್ಯಾಗ ಈ ರೀತಿ ಕಾಣ್ತಾವ್ರಿ ಹಾಗಲಕಾಯಿ ಸ್ಲೈಸಸ್. ನೋಡಿರಿ ಇವೆಲ್ಲ ಅಷ್ಟು ಹಾಗಲಕಾಯಿ ಬೀಜ ತೆಗಿಬೇಕು ರೀ ನಾವು. ಈಗೇನಪ್ಪ ಅಂತಂದ್ರೆ ಇವು ಅಷ್ಟು ಹಾಗಲಕಾಯಿ ಚಿಪ್ಸ್ಗಳನ್ನು ಏನು ಮಾಡೋಣ್ರಿ, ಒಂದು ಬುಟ್ಟಿ ಒಳಗೆ ನೀರು ಹಾಕ್ಕೊಂಡು ಅದ್ರೊಳಗೆ ಹಾಗಲಕಾಯಿ ಚಿಪ್ಸ್ ಹಾಕಿ ಅಷ್ಟನ್ನು ತೊಳೆಯೋಣ ರೀ. ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು ಯೂಸ್ ಮಾಡಿದ್ದೀವಿ ಅಂತಂದ್ರೆ ಕೈ ಅಂಶ ಎಲ್ಲನೂ ಕಡಿಮೆ ಆಗ್ತೈತೆ ರೀ. ಅದಕ್ಕೆ 1-2-3 ಸರಿ ಹಿಂಗೆ ಸ್ವಚ್ಛ ಹಂಗೆ ಉಪ್ಪು ಹಾಕಿ ತೊಳ್ಕೊಳ್ಳೋಣ ರೀ. ಆಮೇಲೆ ಏನಪ್ಪ ಅಂತಂದ್ರೆ ನೀರು ಬಸಿಯೋ ಸಲುವಾಗಿ ಈ ಜಾಳಿಗೆ ಒಳಗೆ ಒಂದು ಸ್ವಲ್ಪ ಹಾಕಿಡೋಣ ರೀ. ಹಾಗಲಕಾಯಿ ದೇಹಕ್ಕೆ ಭಾಳ ಒಳ್ಳೇದು ರೀ. ನಾವು ಚಿಪ್ಸರೇ ಮಾಡಲಿ ಪಲ್ಯರೇ ಮಾಡಲಿ ವೀಕ್ಲಿ ಒಂದು ಸರಿ ಹಾಗಲಕಾಯಿ ತಿನ್ಬೇಕು ರೀ. ನೋಡಿರಿ ಈಗ ಏನು ಮಾಡೋಣ ಅಂತಂದ್ರೆ ನೀರು ಬಸಿ ಹಾಕಿದ್ರೊಳಗೆ 10 ನಿಮಿಷ ಇಟ್ಕೊಳ್ಳೋಣ ರೀ. ಇಲ್ಲಿ ನೋಡಿರಿ ಈ ರೀತಿ ನೀರು ಬಸಿಬೇಕು ರೀ. ಅವೆಲ್ಲನೂ ಬಸದ ಡ್ರೈ ಆದ ಕೂಡಲೇ ಯೂಸ್ ಮಾಡೋಣ ರೀ. ಈಗ ಮಸಾಲೆ ಏನು ಬೇಕಪ್ಪ ಅಂತಂದ್ರೆ 3 ಚಮಚ ಬಂಗಿ ಪುಡಿ, 1 ಚಮಚ ಉಪ್ಪು, 3 ಚಮಚ ಕಾರ್ನ್ ಫ್ಲೋರ್, ಒಂದಿಷ್ಟು ಚಿಟಿಕೆ ಅರಿಶಿನ ಪುಡಿ, ಆಮೇಲೆ ಒಂದಿಷ್ಟು ಮಸಾಲೆ ತೊಗೊಂಡೇನಿ ರೀ. ಇದೇನಪ್ಪ ಅಂತಂದ್ರೆ ಹೋಮ್ ಮೇಡ್ ಮಸಾಲೆ, ಸಾಂಬಾರ ಪಲ್ಯಕ್ಕೆಲ್ಲ ಯೂಸ್ ಮಾಡೋಕೆ ನಾವು ಮಾಡಿಟ್ಟಿದ್ರಿ. ನೋಡಿರಿ ಅವೆಲ್ಲ ಹಾಗಲಕಾಯಿ ಸ್ವಲ್ಪ ನೀರು ಆರೈತ್ರಿ. ಈಗ ಏನು ಮಾಡೋಣ ಅಂತಂದ್ರೆ ಬುಟ್ಟಿ ಒಳಗೆ ಹಾಕ್ಕೊಳ್ಳೋಣ ರೀ. ಹಾಕ್ಕೊಂಡು ಏನಪ್ಪ ಅಂತಂದ್ರೆ ಅದಕ್ಕೆ ಈಗೆಲ್ಲ ಹೇಳಿದ್ನಲ್ಲ ರೀ ಮಸಾಲೆ, ಅದು ಒಟ್ಟು ಮಸಾಲೆ ಹಾಕ್ಕೊಂಡು ಚೆಂದಂಗೆ ಕಲಿಸ್ಕೊಳ್ಳೋಣ ರೀ. ನಮ್ಮ ಚಾನಲನ್ನು ಹೊಸ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇಲ್ಲಿ ನೋಡಿರಿ ಈ ರೀತಿ ಹಾಗಲಕಾಯಿ ಅಷ್ಟನ್ನು ಚೆಂದಂಗೆ ಕಲಿಸ್ಕೊಳ್ಳೋಣ ರೀ. ಸ್ವಲ್ಪ ಮೊದಲು ಚಮಚಲ್ಲಿ ಎಲ್ಲ ಕಡೆನೂ ಹಿಟ್ಟು ಆಮೇಲೆ ಮಸಾಲೆ ಸ್ಪ್ರೆಡ್ ಆಗೋಂಗೆ ತಿರುಗಾಡ್ಕೊಳ್ಳೋಣ ರೀ. ಆಮೇಲೆ ಏನಪ್ಪ ಅಂತಂದ್ರೆ ಬುಟ್ಟಿ ಕೈ ಒಳಗೆ ಹಿಡಿದು ಸ್ವಲ್ಪ ಎಲ್ಲ ಕಡೆನೂ ಸರಿಯಾಗಿ ಹಿಂಗೆ ಜಲ್ಲಿಸ್ಕೊಂಡ್ಬಿಡೋಣ ರೀ. ಮಸಾಲೆ ಎಲ್ಲ ಕಡೆನೂ ಏನಪ್ಪ ಅಂತಂದ್ರೆ ಮ್ಯಾರಿನೇಟ್ ಆಗ್ತೈತೆ ರೀ. ಆಮೇಲೆ ನಾ ಇಲ್ಲಿ ಒಂದಿಷ್ಟು ನೀರು ಯೂಸ್ ಮಾಡತ್ತಿಲ್ಲ ರೀ ಈ ಮಸಾಲೆ ಒಳಗೆ. ಇಲ್ಲಿ ನೋಡಿರಿ ಈ ರೀತಿ ತಾನ ನೀರು ಬಿಟ್ಟು ಹಸಿ ಅನ್ನಿಸ್ತೈತೆ ರೀ. ಅದು ಆಮೇಲೆ ನೋಡಿರಿ ಒಟ್ಟಾರೆಯಾಗಿ ಈ ರೀತಿ ಮ್ಯಾರಿನೇಟ್ ಆಗಿರ್ತೈತೆ ರೀ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ಏನು ನೀರೇ ಯೂಸ್ ಮಾಡಿಲ್ಲ ರೀ. ಈಗ ಎಣ್ಣೆ ಕಾದೈತೆ ರೀ. 10 ನಿಮಿಷ ಬಿಟ್ಟು ಏನಪ್ಪ ಅಂತಂದ್ರೆ ಹಾಗಲಕಾಯಿ ನೋಡಿರಿ ಅವು ಚೆಂದಂಗೆ ಮ್ಯಾರಿನೇಟ್ ಆಗ್ಯಾವ್ರಿ. ಈಗ ಎಣ್ಣೆ ಕಾದೈತೆ ಇಲ್ಲೋ ಚೆಂದಂಗೆ ನೋಡೋಕೆ ಒಂದು ಹಾಗಲಕಾಯಿ ಹೋಳು ಯೂಸ್ ಮಾಡ್ಕೊಳ್ಳೋಣ ರೀ. ಎಣ್ಣೆ ಕಾದೈತೆ ರೀ. ಈಗ ಎಲ್ಲ ಹಾಗಲಕಾಯಿನೂ ಒಂದೊಂದು ಹೋಳಾಗಿ ಹಾಕ್ಕೊಳ್ಳೋಣ ರೀ. ಇಲ್ಲಿ ನೋಡಿರಿ ಫಸ್ಟಿಗೆ ನಾವು ಹಾಗಲಕಾಯಿ ಹುರಿಯಾಕೆ ಹಾಕಿದ ಕೂಡಲೇ ಏನಪ್ಪ ಅಂತಂದ್ರೆ ಸ್ವಲ್ಪ ತಳಕ್ಕೆ ಅಂಟ್ಕೊಂಡಂಗೆ ಕಾಣಿಸ್ತೈತೆ ರೀ. ಬಟ್ ಅದೇನು ಚೆಂದಂಗೆ ಹುರಿದ ಮ್ಯಾಗ ತಾನೇ ಏನಂತಂದ್ರೆ ಅಷ್ಟು ತಳ ಬಿಟ್ಕೋತಾವ್ರಿ ಹಾಗಲಕಾಯಿ ಪೀಸಸ್. ನೋಡಿರಿ ಈಗ ಒಂದು 4-5 ನಿಮಿಷ ಹಾಗಲಕಾಯಿ ಎಲ್ಲನೂ ಎಣ್ಣೆ ಒಳಗೆ ಹುರಿದ್ಮ್ಯಾಗ ಈ ರೀತಿ ಕ್ರಿಸ್ಪಿ ಆಗಿರ್ತಾವ್ರಿ. ಕೈ ಒಳಗೆ ಹಿಡಿದು ನೋಡ್ಬೋದು. ಈಗ ಏನಪ್ಪ ಅಂತಂದ್ರೆ ಕ್ರಿಸ್ಪಿ ಆಗ್ಯಾವ್ರಿ. ಈಗ ನಾ ಏನು ಮಾಡ್ತೀನಿ ರೀ, ಇವು ಹಾಗಲಕಾಯಿ ಚಿಪ್ಸ್ ರೆಡಿ ಆಗ್ಯಾವ್ರಿ. ಅಷ್ಟನ್ನು ತೊಗೊಂಡ್ಬಿಡ್ತೇನೆ ರೀ. ಇವು ಏನಪ್ಪ ಅಂತಂದ್ರೆ ಜಾಸ್ತಿ ಎಣ್ಣೆನೂ ಹಿಡಿಯಂಗಿಲ್ಲ ರೀ. ಆಮೇಲೆ ಹೆಲ್ತಿಗೂ ಒಳ್ಳೇದು ರೀ. ಈಗ ಸ್ವಲ್ಪ ಎಣ್ಣೆ ಅನ್ನಿಸ್ತಾವ್ರಿ. ಆಮೇಲೆ ನೋಡಿದ್ರೆ ಪೂರ್ತಿ ಡ್ರೈ ಆಗಿರ್ತಾವ್ರಿ. ಹಿಂಗೆ ಏನಪ್ಪ ಅಂತಂದ್ರೆ 2 ಸರಿನ
ಎಣ್ಣೆ ಒಳಗೆ ಹಿಡಿಸುವಷ್ಟು ಹಾಗಲಕಾಯಿ ಹಾಕ್ಕೊಂಡು ಹುರ್ಕೊಂಡಿನ್ರಿ. ಫಸ್ಟ್ ಸರಿ ಹುರಿದಿದ್ದು ಹಾಗಲಕಾಯಿ ಎಲ್ಲನೂ ಏನಪ್ಪ ಟೇಸ್ಟ್ ನೋಡೋಕೆ ನಮ್ಮ ಮನೆಯೊಳಗೆ ಖಾಲಿಯಾಗಿ ಬಿಡ್ತಾವ್ರಿ. ಯಾಕಂತಂದ್ರೆ ಹಾಗಲಕಾಯಿ ಆ ಟೇಸ್ಟ್ ಆಗ್ತೈತೆ ರೀ ನಮಗೆಲ್ಲರಿಗೂ ಇದು ಫ್ರೈ. ಇಲ್ಲಿ ನೋಡ್ರಿ, ಒಬ್ಬೊಬ್ರು 2-3 ತಿಂದು 2ನೇ ಸಾರಿ ಕರಿಬೇಕು ಅನ್ನೋ ಕೂಡ್ದೆ 1ನೇ ಸಾರಿ ಕರೆದಿದ್ದು ಎಲ್ಲ ಹಾಗಲಕಾಯಿ ಖಾಲಿ ಆಗಕ್ಕೆ ಬಂದಿರ್ತಾವೆ. ನೋಡ್ರಿ ಇಲ್ಲಿ ನಮ್ಮ ಅಮ್ಮನೂ ಟೇಸ್ಟ್ ಮಾಡತ್ತಾಳ್ರಿ. ಸೂಪರ್ ಆಗ್ಯಾವತ್ರಿ. ಈಗ ನೋಡ್ರಿ, ನಾ 2 ಸಾರಿ ಕರ್ಕೊಂಡಿದ್ದೆ ಹಾಗಲಕಾಯಿ ಏನು ಚಿಪ್ಸಪ್ಪ ಅಂತಂದ್ರೆ ಇಷ್ಟ ಆಗ್ಯಾವ್ರಿ. ಇನ್ನೂ 2 ಸಾರಿ ಕರಿಯುವಷ್ಟು ಹಾಗಲಕಾಯಿ ಮ್ಯಾರಿನೇಟ್ ಮಾಡಿದ್ದು ಉಳ್ಕೊಂಡವ್ರಿ. ಅದನ್ನು ನಾವು ಫ್ರಿಡ್ಜ್ ಒಳಗೆ ಸ್ಟೋರ್ ಮಾಡಿ ಮತ್ತೆ ಬೇಕಾದಾಗ ಕರಿಬೋದು ರೀ. ಈಗ ನೋಡ್ರಿ, ಇಷ್ಟು ಹಾಗಲಕಾಯಿ ಚಿಪ್ಸ್ ನಮಗೆ ರೆಡಿ ಆಗ್ಯಾವ್ರಿ. ನೋಡ್ರಿ ಇಲ್ಲಿ ನಾ ಏನಪ್ಪ ಹಾಗಲಕಾಯಿ ಚಿಪ್ಸ್ ಅಷ್ಟೇ ತಿನ್ನೋದು ಬೇಡ ಅಂತಂದು ಸ್ವಲ್ಪ ಲೆಮನ್ ಟೀ ಮಾಡ್ಕೊಳತ್ತಿದ್ದೀನಿ ರೀ. ಅಷ್ಟೊತ್ತಿಗೆ ಮತ್ತು ಅರ್ಧ ಪ್ಲೇಟ ಹಾಗಲಕಾಯಿ ಚಿಪ್ಸ್ ಖಾಲಿ ಆಗ್ಯಾವ್ರಿ. ಹಿಂಗೇನಪ್ಪ ಅಂತಂದ್ರೆ ಹೊಸ ರೀತಿ ಒಳಗೆ ಒಂದಿಷ್ಟು ಹಾಗಲಕಾಯಿದು ಏನಾರ ರೆಸಿಪಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇರಲಿಲ್ಲ ಅಂದ್ರೆ ಹಾಗಲಕಾಯಿ ಕಾಯಿ ಇರ್ತೈತಿ ನಮಗೆ ಹೊಲ್ಲತ್ತ ಹೇಳ್ತಾರೆ ರೀ. ಸೂಪರ್ ಆಗೈತತ್ರಿ. ಎಲ್ಲ